ಇನ್ನು ತಮಿಳುನಾಡಿನಲ್ಲಿ ಡಿಎಂಕೆ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಣ್ತಾ ಇದೆ. ಇದು ಆರಂಭದ ಫಲಿತಾಂಶಗಳು. ಎಐಡಿಎಂಕೆ 1 ಕ್ಷೇತ್ರದಲ್ಲಿ, ಡಿಎಂಕೆ 3 ಕ್ಷೇತ್ರಗಳಲ್ಲಿ, ಎಐಡಿಎಂಕೆ 1 ಕ್ಷೇತ್ರಗಳಲ್ಲಿ, ವಿಜಯ್ ನೇತೃತ್ವದ ಟಿವಿಕೆ 2 ಕ್ಷೇತ್ರಗಳಲ್ಲಿ ಮುನ್ನಡೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಬಾರಿ ಎಷ್ಟರ ಮಟ್ಟಿಗೆ ವಿಜಯ್ ಕೈ ಹಿಡಿತಾರೆ ಮತದಾರರು ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಎಐಎಡಿಎಂಕೆ 1 ಕ್ಷೇತ್ರದಲ್ಲಿ ಈಗ ಮುನ್ನಡೆ. ಅದು ನೀವು ಹೇಳ್ದಂಗೆ ಅಂಚೆ ಮತಗಳ ಮುನ್ನಡೆ. ತಮಿಳುನಾಡಿನ ಆರಂಭಿಕ ಟ್ರೆಂಡ್ ಅನ್ನ ಈಗ ತಾನೇ ರಂಗನಾಥ್ ಅವರು ಹೇಳಿದ ಹಾಗೆ 3 ಕ್ಷೇತ್ರಗಳಲ್ಲಿ ಎಐಎಡಿಎಂಕೆ, 2 ಕ್ಷೇತ್ರಗಳಲ್ಲಿ ವಿಜಯ್ ನೇತೃತ್ವದ ಟಿವಿಕೆ, 9 ಕ್ಷೇತ್ರಗಳಲ್ಲಿ ಡಿಎಂಕೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಟಿವಿಕೆ 1 ಕ್ಷೇತ್ರದಲ್ಲಿ. ವೆರಿ ಇಂಟ್ರೆಸ್ಟಿಂಗ್ಲಿ, ತಮಿಳುನಾಡಿನಲ್ಲಿ ಸಿನಿಮಾ ಹಾಗೆ ರಾಜಕೀಯ ಎರಡರ ನಡುವೆ ಅವಿನಾಭಾವವಾದಂಥ ಒಂದು ನಂಟಿದೆ ಅನ್ನೋದನ್ನ ನಾವು ಗಮನಿಸ್ತಿದ್ದೀವಿ. MGR ಅವರು 1977ರಲ್ಲಿ ಅವರು ಅಧಿಕಾರ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ಅವರು ಪಡೆದಿದ್ದಂಥ ವೋಟ್ ಶೇರ್ 33.5. ಇನ್ನು ಕಮಲ್ ಹಾಸನ್ ಅವರು 2021ರಲ್ಲಿ ಪಕ್ಷ ಸ್ಥಾಪನೆ ಮಾಡಿ ಅವರು ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಪಡೆದಿದ್ದಂಥ ವೋಟ್ ಶೇರ್ ಕೇವಲ 2.52. ಹಾಗಾಗಿ ಇಲ್ಲಿ ಸಿನಿಮಾ ಮಂದಿ ನಿಂತು ಬಿಟ್ರೆ ಎಲ್ಲ ವೋಟ್ ಹಾಕ್ಬಿಡ್ತಾರೆ ಅನ್ನುವಂಥದ್ದಲ್ಲ, ಅವ್ರಿಗಿರುವಂತ ಬದ್ಧತೆಯನ್ನು ಕೂಡ ಜನ ಗಮನಿಸ್ತಾರೆ. ಕ್ಯಾಪ್ಟನ್ ವಿಜಯಕಾಂತ್ ಅವ್ರ ವಿಚಾರವಾಗಿಯೂ ಕೂಡ ನೋಡಿದ್ರು ಸ್ವಲ್ಪ ಮಟ್ಟಿಗೆ ಅವರು 8%, 9% ಅಷ್ಟು ವೋಟ್ ಶೇರ್ ಪಡೆದಿದ್ದಾರೆ. ಅದನ್ನ ಮೀರಿ ಇವರು ಏನ್ ಮಾಡ್ತಾರೆ ವಿಜಯ್ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಮರಂಕಲ್ ಇದಕ್ಕೆ ಸಂಬಂಧಪಟ್ಟ ಬೆಳಕು ಚೆಲ್ತಾರೆ ಅಂತ ನಾನು ಭಾವಿಸ್ತೀನಿ. ಡಿಎಂಕೆ ಪಾರ್ಟಿ ಶುರುವಾಯ್ತಲ್ಲ, ಡಿಎಂಕೆ ಪಾರ್ಟಿ ಶುರುವಾಗಿ 10 ವರ್ಷಗಳ ಕಾಲ, 9 ವರ್ಷಗಳ ಕಾಲ ಅವರು ಚುನಾವಣೆ ಎದುರಿಸಲಿಲ್ಲ. ಬರೀ ಪಾರ್ಟಿನ ನಾವು ಕಟ್ಟುವಂತ ವಿಚಾರ ಸಂಬಂಧಪಟ್ಟ ಮಾತ್ರ ಕೆಲಸ ಮಾಡ್ತೀವಿ ಅಂತ ಆಮೇಲೆ ಡಿಎಂಕೆ ಬಂದಿದ್ದು ಚುನಾವಣೆ ಸ್ಪರ್ಧೆಗೆ ನಿಂತಿದ್ದು. ಅಲ್ಲೂ ಕೂಡ ಏನಂದ್ರೆ ಅದು ಕೂಡ ಸಿನಿಮಾ ನಂಟನೆ. ಆದಿ ಪರಾಶಕ್ತಿ ಸೇರಿದಂತೆ ಬೇರೆ ಬೇರೆ ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಬರೆದಂತ ಕರುಣಾನಿಧಿ, ಈಗ ಕರುಣಾನಿಧಿಯ ಮಕ್ಕಳು ಮೊಮ್ಮಕ್ಕಳು ಏನ್ ಹೇಳ್ತಾ ಇದಾರೆ ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ ನಾವು ನೋಡ್ತಾ ಇದೀವಿ. ಸೊ ಪ್ರಶ್ನೆ ಬೇರೆ. ಸೊ ಅಗೈನ್ ಅವ್ರಿಗೆ ಮಣೆ ಹಾಕಿದ್ಯಾರು? ಇದೇ ಮತದಾರರು. ಅಷ್ಟರ ಮಟ್ಟಿಗೆ ನೀವು ಹೇಳ್ದಂಗೆ ಏನು ಅಂದ್ರೆ ಸಿನಿಮಾ ಒಂದ್ ಅರ್ಥದಲ್ಲಿ ಅವರ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಆದ್ರೆ ಎಲ್ಲಾ ಸಿನಿಮಾದವ್ರಿಗೂ ಕೂಡ ಬೆಂಬಲ ಸಿಕ್ಬಿಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಒಂದ್ ಕಡೆ ಕರುಣಾನಿಧಿ ಕ್ಲಿಕ್ ಆದ್ರು, MGR ಕ್ಲಿಕ್ ಆದ್ರು, ಅದಾದ್ಮೇಲೆ ಬಂದಂತ ಜಯಲಲಿತಾ ತಮ್ಮ ವರ್ಚಸ್ಸಿನಿಂದ ಎಷ್ಟರ ಮಟ್ಟಿಗೆ ಇಡೀ ರಾಜ್ಯವನ್ನು ಹಿಡಿದಿಟ್ಟಿದ್ರು ಅಂತಂದ್ರೆ ನಿಜಕ್ಕೂ ಅದ್ಭುತ. ನೋಡಿ, ಅವರಿಲ್ಲದ ಎಐಎಡಿಎಂಕೆ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಹಿಂಗಾಗಿ ಏನು ಅಂತಂದ್ರೆ ರಜನಿಕಾಂತ್ ತುಂಬಾ ಬುದ್ಧಿವಂತರು. ಎಲ್ಲ ಪ್ರಯತ್ನಗಳನ್ನ ಮಾಡಿ 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 ಕೊನೆಗೊಂದ್ಸರಿ ಅನಿಸ್ತವ್ರಿಗೆ ಇದ್ಯಾಕೋ ಇದು ದ್ರಾವಿಡ ಪ್ರಾಣಾಯಾಮ ಆಗ್ಬಿಡುತ್ತೆ ಇಲ್ಲಿ ಮಾಡುವಂಥದ್ದು ಅಂತ ಗೊತ್ತಾಯ್ತು. ಹಂಗಾಗಿ ಏನು ಅಂದ್ರೆ ಬಿಟ್ರು. ಕಮಲ್ ಹಾಸನ್ ಮಾಡಿ ಎಷ್ಟರ ಮಟ್ಟಿಗೆ ಮುಜುಗರ ಎದುರಿಸಿದ್ರು, ಮುಖಭಂಗಕ್ಕೊಳಗಾದ್ರು ನಾವು ನೋಡ್ತೀವಿ. ಏನಂತೀರಿ ಸರ್? 1967ರಿಗೆ ದ ಡಿಕ್ಲೈನ್ ಆಫ್ ಕಾಂಗ್ರೆಸ್ ಸ್ಟಾರ್ಟೆಡ್ ಇನ್ ತಮಿಳುನಾಡು. ಅಲ್ಲಿ ಅವಾಗ DMK ಫಾರ್ಮ್ ಒಂದೇ ನಿಮಿಷ